ಸಪ್ತರಾತ್ರಾತ್ ಇತಃ ಅಂತ ಒಂದು ಪ್ರಯೋಗ. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ 41ನೇ ಅಧ್ಯಾಯ, ಅಲ್ಲಿ 14ನೇ ಶ್ಲೋಕ. ಅದು ಪ್ರಾಯ ಉತ್ತರ ಭಾರತದ ಪಾಠದಲ್ಲಿಯೂ ದಕ್ಷಿಣ ಭಾರತದ ಪಾಠದಲ್ಲಿಯೂ ಸಮಾನವಾಗಿದೆ. ಅದು ಇತಃ ಸಪ್ತರಾತ್ರಾತ್ ಅಂದರೆ ಇನ್ನು ಇತಃ ಇವತ್ತಿನಿಂದ, ಸಪ್ತರಾತ್ರಾತ್ 7 ದಿನಗಳ ಅನಂತರ ಅಂತ ಆಗಬಹುದು, ಅಥವಾ 7ನೇ ದಿವಸ ಅಂತಲೂ ಆಗಬಹುದು. 7 ದಿನದ ಒಳಗೆ ಅಂತ ಆಗೋದಿಲ್ಲ. ಇದು ಶೃಂಗಿ ಋಷಿ ಪರೀಕ್ಷಿತನಿಗೆ ಕೊಟ್ಟ ಶಾಪದ ಒಂದು ಪ್ರಸಂಗ. ಮುಂದೆ ಅಲ್ಲೇ 18ನೇ ಶ್ಲೋಕದಲ್ಲಿ ಸಪ್ತಮೇ ಅಹನಿ ಅಂತಿದೆ. ಭಾಗವತದಲ್ಲಿಯೂ 1ನೇ ಸ್ಕಂದದ 18ನೇ ಅಧ್ಯಾಯದ 37ನೇ ಶ್ಲೋಕ ಇದೆ. ಅಲ್ಲಿ ಕೂಡ ಸಪ್ತಮೇ ಅಹನಿ ಅಂತಿದೆ. ಅದನ್ನೆಲ್ಲವನ್ನು ನೋಡಿ ಇತಃ ಸಪ್ತರಾತ್ರ ಅಂತಂದ್ರೆ ಇಂದಿನಿಂದ ಆರಂಭಿಸಿ 7ನೇ ದಿವಸ ಅಂತ ಹೀಗದರ ಅರ್ಥ ಆಗ್ತದೆ. ಸಪ್ತಾನಾಂ ರಾತ್ರೀಣಾಂ ಸಮೂಹ ಸಪ್ತರಾತ್ರಂ ತಸ್ಮಾತ್ ಸಪ್ತರಾತ್ರಾತ್ ವಿಗ್ರಹ ಆಗುವ ಸಾಧ್ಯತೆ ಇದೆ. ಇಲ್ಲ ಕಡೆ ರಾತ್ರಿ ಅಂದ್ರೆ ಖಂಡಿತವಾಗಿ ನೈಟ್ ಅಂತ ಅರ್ಥ ಅಲ್ಲ, ದಿನ ಅಂತ ಅರ್ಥ. ಚಿರರಾತ್ರ ಅಂತೆಲ್ಲ ಪ್ರಯೋಗ ಮಾಡ್ತಿರ್ತಾರೆ ಕೆಲವು ಕಡೆ. ಅಲ್ಲಿಯೂ ಕೂಡ ಅನೇಕ ದಿವಸದ ಬಳಿಕ, ಅನೇಕ ದಿವಸದಿಂದ ನಾನು ಇಟ್ಕೊಂಡಿರುವಂತಹ ಒಂದು ಆಲೋಚನೆ, ಚಿರರಾತ್ರಿ ಎಪ್ಸಿತಮ್ ಅಂತ ಹೀಗೆಲ್ಲ ಪ್ರಯೋಗ ಮಾಡಿರ್ತಾರೆ. ಅದನ್ನು ಈ ಹಿಂದೆ ಒಂದ್ಸರಿ ಹೇಳಿದ್ದೆ. ಅಂಥದ್ದೊಂದು ಪ್ರಯೋಗ ನಾವು ವ್ಯವಹಾರದಲ್ಲಿ ತರಬಹುದಾದ. ಆದಿ ಪರ್ವ 41ನೇ ಅಧ್ಯಾಯ, ಅಲ್ಲಿ 14ನೇ ಶ್ಲೋಕ.